ಹಲೋ, ವೆಲ್ಕಮ್ ಟು ಸಾಯಿ ಕುಟೀರ. ನಾನಿವತ್ತು ಸಾಯಿ ಕುಟೀರದಲ್ಲಿದ್ದೀನಿ. ಸಾಯಿ ಕುಟೀರಕ್ಕೆ ಬರ್ತಾ ಇದ್ದಂಗೆ ತುಂಬಾ ಬಿಸಿಲು ಅನಿಸ್ತು. ಈಗಂತೂ ಗಿಡಗಳಿಗೆ ನೀರು ಬೇಕೇ ಬೇಕು. ಇನ್ನು ಫೆಬ್ರವರಿ ಮಂತು, ಮಾರ್ಚ್, ಏಪ್ರಿಲ್, ಮೇವರೆಗೂ ಗಿಡಗಳಿಗೆ ನೀರು ಹಾಯಿಸ್ಬೇಕು. ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ, ನಾವು ಒಂದು ತೋಟದ ಮನೆ ಕಟ್ತಾ ಇದ್ದೀವಿ, ಅದಕ್ಕೆ ಪಾಯ ಹಾಕ್ಸಿದ್ವಿ. ಪಾಯ ಹಾಕ್ಸಿದ್ಮೇಲೆ ಅದಕ್ಕೆ ಮಣ್ಣು ತುಂಬಿಸ್ಬೇಕು. ಹಾಗಾಗಿ ನಾವು ಟ್ರ್ಯಾಕ್ಟರ್ನಲ್ಲಿ ಕೆರೆ ಮಣ್ಣನ್ನ ತರಿಸಿದ್ವಿ. ಟ್ರ್ಯಾಕ್ಟ್ರಲ್ಲಿ ಕೆರೆ ಮಣ್ಣು ತಂದು ಹಾಕಬೇಕಾದ್ರೆ ಕೆಲಸದವರು ನಮ್ಮ ಡ್ರಿಪ್ ಕನೆಕ್ಷನ್ ಕೊಟ್ಟಿದ್ದ ಪೈಪ್ನ ಒಡೆದಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ನೀರನ್ನ ಗಿಡಗಳಿಗೆ ಪೈಪ್ನಲ್ಲೇ ಹಾಯಿಸ್ತಾ ಇದ್ದೀವಿ. ತೋಟದಲ್ಲಿ ಕೆಲಸ ಮಾಡೋದಂದ್ರೆ ನನಗೆ ತುಂಬ ಇಷ್ಟ. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಕೂಡ ನಮ್ಗೆ ಇಷ್ಟ ಆಗುತ್ತೆ. ಗಿಡಗಳು ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದು ನೋಡೋದು ಫಸ್ಟ್ ನಾವು ಮಾಡೋ ಕೆಲಸ. ತೋಟಕ್ಕೆ ಹೋಗಿದ ತಕ್ಷಣ ಪ್ರತಿ ವಾರನೂ ಅದರ ಬೆಳವಣಿಗೆ ನೋಡಿ ಸಂತೋಷ ಪಡ್ತೀವಿ. ಒಂದು ಹೂ ಬಿಡೋದಾಗ್ಲಿ, ಒಂದು ಕಾಯಿ ಬಿಡೋದಾಗ್ಲಿ ನೋಡಿ ತುಂಬ ಖುಷಿ ಪಡ್ತೀವಿ. ಸೊ ಹಾಗಿರುತ್ತೆ ತೋಟದ ಜೀವನ. ಬಟ್ ತುಂಬ ಖುಷಿ ಕೊಡುವಂಥ ಕೆಲಸ ಅಂದರೆ ತೋಟದ ಕೆಲಸ. ತೋಟದ ಕೆಲಸ ಮಾಡ್ತಾ ಸುಸ್ತಾದಾಗ ನಾನು ಬೇರೆ ಕೆಲಸ ಮಾಡ್ತೀನಿ. ಸೊ ಈ ಸರಿ ನಾನು ಶಾಲೆ ಕೆಲಸ ತಗೊಂಡೋಗಿದ್ದೆ ಅಲ್ಲಿಗೆ. ಆಗ್ತಾನೆ ನಮ್ಮ ಶಾಲೆಯಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ನಡೆದಿತ್ತು. ಸೊ ಅದ್ರ ಪೇಪರ್ಸ್ನ ಕರೆಕ್ಟ್ ಮಾಡಿದೆ. ನಮ್ಮದು ಒಂದು ಗಸಗಸೆ ಗಿಡ ಇದೆ. ಆ ಗಸಗಸೆ ಗಿಡದ ಕೆಳಗೆ ಕೂತ್ಕೊಂಡು, ನೆರಳಲ್ಲಿ ಕೂತ್ಕೊಂಡು ಏನೇ ಕೆಲಸ ಮಾಡಿದ್ರೂ ಕೂಡ ಅಷ್ಟು ಉತ್ಸಾಹದಿಂದ ಮಾಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಇದೊಂದು ರಿಲ್ಯಾಕ್ಸೇಷನ್ ನನಗೆ. ಊಟ ಮಾಡ್ಕೊಂಡು ಮತ್ತೆ ನೀರು ಹಾಯಿಸೋ ಕೆಲಸನ ಕಂಟಿನ್ಯೂ ಮಾಡಿದೆ. ನೀವು ಹಿಂದೆ ನೋಡ್ಬೋದು, ನಮ್ಮ ಯಜಮಾನ್ರು ಕಳೆ ಕೀಳೋ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಸ್ ಕಟ್ಟರ್ ಅಂತೂ ತುಂಬ ಯೂಸ್ ಮಾಡಿದ್ದೀವಿ. ಅಷ್ಟು ಉಪಯೋಗಕ್ಕೆ ಬಂತು. ನಾವೇನೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಮೇಲೆ ಅದು ಲಾಸೇ ಅಲ್ಲ, ತಗೋಬಹುದು. ಒನ್ಸ್ ಇನ್ವೆಸ್ಟ್ಮೆಂಟು ಕಾಸ್ಟ್ಲಿ ಅನಿಸುತ್ತೆ, ಬಟ್ ಅದು ನಮಗೆ ಅಷ್ಟು ಮಲ್ಟಿಪರ್ಪಸ್ ಟಾಸ್ಕ್ನ ಮಾಡುತ್ತೆ. ಸೊ ಹಾಗಾಗಿ ನಾನಾಗಲಿ ನಮ್ಮ ಯಜಮಾನ್ರಾಗಲಿ ಯಾವುದೇ ಲೇಬರ್ನ ಕರೆಸಲ್ಲ, ಎಲ್ಲ ಕೆಲಸ ನಾವೇ ಮಾಡಿಬಿಡ್ತೀವಿ ಅಲ್ಲಿ. ಸೊ ಕಳೆ ಅಂತೂ ಪೂರ್ತಿ ತೋಟಕ್ಕೆ ಗ್ರಾಸ್ ಕಟ್ಟರ್ ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡಿದ್ದೀವಿ. ಬಟ್ ಆ ಕಳೆನ ನಾವು ಎಲ್ಲೂ ಬಿಸಾಕಲ್ಲ, ನಮ್ಮ ತೋಟದಲ್ಲೇ ಇರುತ್ತೆ, ಅಲ್ಲಲ್ಲೇ ಹಾಕ್ಬಿಟ್ಟಿರ್ತೀವಿ. ಸೊ ಒಣಗಿ ಅದೇನಾಗುತ್ತೆ ಅಂದರೆ ಮತ್ತೆ ಗೊಬ್ಬರ ಆಗುತ್ತೆ. ಇಲ್ಲಿ ನೋಡ್ಬೋದು ಡ್ರಿಪ್ ಪೈಪ್ ಹೊಡೆದೋಗಿರೋದು ನೀವು. ಸೊ ಅದನ್ನು ಮತ್ತೆ ನಮ್ಮ ಯಜಮಾನರು ರಿಪೇರಿ ಮಾಡಿದ್ರು. ಬಟ್ ನೀರು ಅಷ್ಟೊತ್ತಿಗೆ ಟ್ಯಾಂಕಲ್ಲಿ ಖಾಲಿ ಆಗೋಗೋದ್ರಿಂದ ಸೊ ಡ್ರಿಪ್ ಮುಖಾಂತರ ನೀರು ಹಾಯಿಸೋಕ್ಕೆ ಆಗಲೇ ಇಲ್ಲ. ಸೊ ಪೈಪ್ ಅಂತೂ ರಿಪೇರಿ ಮಾಡಿಟ್ಟಿದ್ದೀವಿ. ನೆಕ್ಸ್ಟ್ ವೀಕು ಡ್ರಿಪ್ಪಿಂದ ಹೋಗುತ್ತೆ. ಬಟ್ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು, ಯಾಕೆಂದರೆ ನಾವೇ ಪೈಪ್ ತೊಗೊಂಡು ನೀರು ಹಾಯಿಸಿದ್ವಿ. ನೀರು ಹಾಯಿಸಿದ ಕೆಲಸ ಆದಮೇಲೆ ನಾನು ಪಕ್ಕದ ತೋಟಕ್ಕೆ ಹೋದೆ. ಒಂದು ಬಾಳೆಗೊನೆ ಅವ್ರ ಹತ್ರ ಕೊಂಡ್ಕೊಳ್ಳೋಣ ಅಂತ. ಆದರೆ ಬಾಳೆಗೊನೆಗಳೆಲ್ಲ ತುಂಬ ಉದ್ದ ಇತ್ತು, ಮತ್ತು ಬಲ್ತಿರಲಿಲ್ಲ. ಸುಮ್ಮನೆ ಹಂಗೆ ಅವ್ರ ತೋಟದಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಹುಡುಕಿದ್ವಿ. ಆದರೆ ಬಾಳೆಗೊನೆ ನನಗೆ ಸಿಕ್ಕಲಿಲ್ಲ. ಸೊ ಆಮೇಲೆ ಅವ್ರು ಹೇಳಿದ್ರು ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅವ್ರ ಜೊತೆ ಅವ್ರ ಹೆಸರು ರಂಗಮ್ಮ ಅಂತ. ನಾನು ಅವ್ರ
ಜೊತೆ ಸ್ವಲ್ಪ ಕ್ಲೋಸ್ ಆಗಿರ್ತೀನಿ. ಅವರು ನೋಡಿದ್ರು ಬಟ್ ಸಿಕ್ಕಲಿಲ್ಲ. ಬಟ್ ಅವ್ರ ತೋಟ ಎಲ್ಲ ಒಂದು ರೌಂಡ್ ಹಾಕಿದ್ವಿ ನಾವು. ಪಾಯಕ್ಕೆ ಮಣ್ಣು ತುಂಬಿಸ್ಮೇಲೆ ಅದರಲ್ಲಿ ನೀರು ಬಿಡಬೇಕು. ನೀರು ಬಿಟ್ಟಾಗ ಏನಾಗುತ್ತೆ ಅಂದರೆ ಮಣ್ಣು ಚೆನ್ನಾಗಿ ಹೋಗಿ ಕಚ್ಕೊಂಡು ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ. ಅದರ ಮೇಲೆ ಗೋಡೆ ಕಟ್ಟಕ್ಕೆ ಶುರು ಮಾಡಿರ್ತಾರೆ. ಹಾಗಾಗಿ ನಮ್ಮ ಯಜಮಾನರು ನೀರು ನಿಲ್ಸೋಕ್ಕೆ ಅಂತ ಅಂದ್ಬಿಟ್ಟು ಕಟ್ಟೆ ಕಟ್ತಾಯಿದ್ರು. ನೀವು ನೋಡ್ಬೋದು ಮಣ್ಣು ಹಾಕ್ಸಿದ್ಮೇಲೆ ಪಾಯ ಮತ್ತು ಪಾಯದ ಎದುರುಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ರಂಗಮ್ಮನೂ ಬಂದಿದ್ದರು ಅದೇ ಟೈಮ್ಗೆ. ಅವರು ಕೂಡ ಕಟ್ಟಕ್ಕೆ ಹೆಲ್ಪ್ ಮಾಡಿದ್ರು. ನಮ್ಮ ಯಜಮಾನರು ಟ್ಯಾಂಕಿಂದ ಪಾಯಕ್ಕೆ ಪೈಪ್ ಹಾಕಿದ್ದಾರೆ. ಸೊ ಅಲ್ಲಿಂದ ಟ್ಯಾಂಕಿಂದ ಥ್ರೂ ಪೈಪು ಪಾಯಕ್ಕೆ ನೀರು ಬಿಟ್ವಿ. ಅಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಸಂಜೆ ಆಗೋಗಿತ್ತು. ಎಷ್ಟು ಬೇಗ ಸಂಜೆ ಆಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ಬೆಳಗ್ಗೆ ಹಂಗೆ ಹೋಗಿರ್ತೀವಿ, ಅಷ್ಟರಲ್ಲಿ ಅಷ್ಟು ಕೆಲಸ ಮುಗಿಸೋಷ್ಟರಲ್ಲಿ ಸಂಜೆ ಆಗಿರುತ್ತೆ. ಸೊ ಅಷ್ಟು ಬೇಗ ಟೈಮ್ ಪಾಸ್ ಆಗೋಗುತ್ತೆ ಅಲ್ಲಿ. ಸೊ ಅಂದ್ಕೊಂಡಿದ್ದಷ್ಟು ಕೆಲಸ ಮಾಡಿದ್ವಿ. ಆದರೆ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಾಯಿತು. ಪ್ರತಿಯೊಂದು ಗಿಡಕ್ಕೆ ನೀರು ಹಾಯಿಸಿದ್ವಿ. ಅದೊಂದು ತೃಪ್ತಿ ಇತ್ತು ಅವತ್ತು ನಮಗೆ. ಸೊ ಹಾಗಾಗಿ ಈ ಸಾಯಿ ಕುಟೀರದ ವಿಸಿಟು ಹೀಗಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.